ಸ್ಟಾರ್ಟ್ ಆಯ್ತು ಸಿನಿಮಾ ಚೆನ್ನಾಗಿದೆ, ಅಭಿಮಾನಿಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರಬೇಕು. ಸಿನಿಮಾ ತುಂಬಾ ಸರ್ ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿದೆ. ಏನ್ ಆಕ್ಟಿಂಗ್ ಇಷ್ಟ ಆಯ್ತಾ ಸರ್ ಶಿವಣ್ಣದ ಆಕ್ಟಿಂಗ್? ಸಿನಿಮಾದಲ್ಲಿ ಒಂದು ಒಂದು ದೇವರು, ಒಬ್ಬ ದೆವ್ವ, ಹಾ ಸರ್. ಒಬ್ಬ ಮನುಷ್ಯ, ಹಾ ಸರ್. ಅದ್ರ ಬಗ್ಗೆ ಒಂದು ಚೆನ್ನಾಗಿದೆ. ಸಿನಿಮಾ ಕತೆ ಬೇರೆ ತರ ಸೈಡ್, ಇದು ಸೈನ್ಸ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು? ಒಬ್ಬ ಮನುಷ್ಯನಿಗೆ ಧರ್ಮ ಕರ್ಮ ಯಾವ ತರ ಕಾಡ್ತೈತೆ ಅಂತ ಹೇಳ್ತಾ ಇದಾರಲ್ಲ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಸೈಕ್ ಆಗಿದೆ ಲಾಸ್ಟಿನವರೆಗೂ ಎಂಡ್ವರೆಗೂ ಏನು ಅಂತ ಗೊತ್ತಾ, ನಮ್ದು ಏನ್ ಕರ್ಮ ಮಾಡಿರ್ತೀವಿ ನಾವು ಫಸ್ಟ್ ಇಂದ ನಮ್ ಹಿಂದೆನೆ ಇರ್ತಾರೆ ಶಿವಪ್ಪ ಮತ್ತು ರಾಯಪ್ಪ ಇಬ್ರು. ಅವರೇ ನಮ್ಮನ್ನ ಲಾಸ್ಟ್ ಕರ್ಕೊಂಡು ದಾರಿ ಹೋಗು. ಅರ್ಜುನ್ ಬಹಳ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು ಪೂರಾ ಸಿನಿಮಾ ಈಗ ನೋಡ್ಕೊಂಡ್ ಬಂದ್ವಿ. ಸಖತ್. ಏಕು ಆಮೇಲೆ ಏನಪ್ಪ ಗೊತ್ತಾ, ಈಗ ಉಪೇಂದ್ರ ಅವರೇ ಸ್ಕ್ರೀನ್ ಪ್ಲೇ ಉಲ್ಟಾ ಪಲ್ಟಾ ಮಾಡಾರು. ಓಕೆ. ಈಗ ಅರ್ಜುನ್ ಜನ್ನು ಎತ್ತದಾಗ ಉಲ್ಟಾ ಫಸ್ಟ್ ಒಂದ್ ಅರ್ಧ ಗಂಟೆ ಗೊತ್ತೇ ಆಗಲ್ಲ ಹಂಗ್ ಮಾಡ್ತಾರೆ. ಮತ್ತೆ ಉಪೇಂದ್ರ ಕಾಸ್ಟ್ಯೂಮ್ಸ್ ಆಗ್ಲಿ, ಅವ್ರ ಸ್ಟೈಲ್ ಆಗ್ಲಿ, ಹೇರ್ ಸ್ಟೈಲ್ ಆಗ್ಲಿ, ಬೈಕ್ ಆಗ್ಲಿ ಒಂಥರ ಸೈಕ ತೋರ್ಸ್ಬಿಟ್ಟಾರೆ. ಆಮೇಲೆ ಸೆಕೆಂಡ್ ಹಾಫ್ ಏನೋ ಆಯ್ತು, ಸೆಕೆಂಡ್ ಹಾಫ್ ಬಂದ್ಮೇಲೆ ಶಿವಣ್ಣ ಬಂದ್ಮೇಲೆ ಇದು ರೇಂಜೇ ಚೇಂಜ್. ಆಕ್ಟಿಂಗ್ ಆಗ್ಲಿ, ಅದು ಆಗ್ಲಿ ಅವ್ರದ್ದು ಸಕ್ಕತ್ತಾಗಿದೆ. ಲಾಸ್ಟ್ ಒಂದ್ 20 ನಿಮಿಷ ಬೇರೆ ಲೋಕನೇ ಕರ್ಕೊಂಡು ಹೋಗುತ್ತೆ. ಎಲ್ಲಾ ಸಿನಿಮಾ ಕನ್ನಡ ನೋಡಿ ಫಿಲಂ ಬಂದ್ ನೋಡಿ ಸಖತ್ತಾಗಿದೆ. ಮತ್ತೆ ಬಿಜಿಎಂ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಹೊಡೆದಿದ್ದಾರೆ. ಅರ್ಜುನ್ ಜನ ಸೈಕ ಅಷ್ಟು ಹೊಡೆದಿರ್ತಾರೆ. ಈಗ ಜೊತೆ ನೋಡ್ಕೊಂಡು ಫ್ಯಾನ್ಸ್ ನಾಳಿಂದ ಫುಲ್ ಬರುತ್ತೆ. ಪ್ರತಿಯೊಬ್ಬ ಕನ್ನಡ ಕಲಾವಿದರುಗಳು ಯಾವ್ದೇ ಸ್ಟಾರ್ ವಾರ್ ಇಲ್ಲ, ಎಲ್ಲರೂ ಒಂದು ಹಬ್ಬದ ವಾತಾವರಣ ಇದು. ಒಂದ್ ಕಡೆ ಡೆವಿಲ್, ಒಂದ್ ಕಡೆ 45, ಒಂದ್ ಕಡೆಗೆ ಹಬ್ಬ ವಾತಾವರಣ ಎಂಜಾಯ್ ಮಾಡ್ಬೇಕು. ಅದು ಬಿಟ್ಟು ಯಾವ ಸ್ಟಾರ್ ವಾರ್ ನೋಡಿ ಪ್ರತಿಯೊಬ್ಬ ಕನ್ನಡ ಫಿಲಂ ನೋಡಿ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.